ವನವಾಸದಲ್ಲಿದ್ದಾಗ ಒಂದು ಸಾರಿ ಸೀತಾಮಾತೆಗೆ ಬಹಳ ದಾಹ ಆಗತ್ತೆ. ಆದ್ರೂ ದೂರ ದೂರಕ್ಕೆ ಎಲ್ಲಿ ನೋಡಿದ್ರೂ ನೀರು ತೊರೆಯಾಗ್ಲಿ ನದಿ ಆಗ್ಲಿ ಏನೂ ಇರುವುದಿಲ್ಲ. ಶ್ರೀರಾಮ ಪ್ರಾರ್ಥನೆ ಮಾಡಿಕೊಳ್ತಾರೆ, ಎಲ್ಲಾದ್ರೂ ನೀರು ಸಿಗ್ಲಿ ಅಂತ. ಆಗ ಒಂದು ನವಿಲು ಬರುತ್ತೆ, ಬಂದು ಶ್ರೀರಾಮನ ಹತ್ತಿರ ಹೇಳತ್ತೆ, ನೋಡಿ, ನಾನು ನಿಮ್ಮನ್ನ ನದಿ ಹತ್ತಿರ ಕರ್ಕೊಂಡು ಹೋಗ್ತೇನೆ, ನಾನು ಮುಂದೆ ಹಾರ್ಕೊಂಡು ಹೋಗ್ತೀನಿ, ನಿಮಗೆ ದಾರಿ ತಪ್ಪದಿರ್ಲಿ ಅಂತ ನನ್ನ ಗರಿಗಳನ್ನ ಬೀಳಿಸ್ಕೊಂಡು ಹೋಗ್ತೀನಿ, ನೀವು ಇದರ ಪ್ರಕಾರನೇ ಬನ್ನಿ ಎಂದು ಹೇಳುತ್ತೆ. ಸರಿ, ನವಿಲು ಮುಂದೆ ಹಾರ್ಕೊಂಡು ಹೋಗತ್ತೆ. ನವಿಲು ಅದರ ಇಚ್ಛೆಯ ಪ್ರಕಾರ ಗರಿಗಳನ್ನ ಬೆಳೆಸಿದ್ರೆ ಅದು ಸಾಯುತ್ತೆ. ನದಿ ಹತ್ತಿರ ಹೋಗಿ ನವಿಲು ಕೆಳಗೆ ಬೀಳುತ್ತೆ. ಶ್ರೀರಾಮ ಅದನ್ನ ಹತ್ತಿರ ಬಂದು ಮರುಕದಿಂದ ನೋಡ್ತಾರೆ. ಜಗತ್ತಿನ ದಾಹ ನೀಗಿಸುವವನ ದಾಹ ನೀಗಿಸುವ ಪುಣ್ಯ ನನಗೆ ಸಿಕ್ತಲ್ಲ, ಅಷ್ಟೇ ಸಾಕು ಅನ್ನತ್ತೆ ನವಿಲು. ಶ್ರೀರಾಮ ಹೇಳ್ತಾರೆ, ನೀನು ಮಾಡಿರುವ ಸಹಾಯ ತೀರಿಸೋದಕ್ಕೆ ಮತ್ತೊಂದು ಜನ್ಮ ಎತ್ತಿ ಬಂದು ಈ ಗರಿಯನ್ನ ನನ್ನ ತಲೆ ಮೇಲೆ ಇಟ್ಕೊಂಡು ನಾನು ಋಣ ತೀರಿಸ್ತೀನಿ ಅಂತ. ಆಗ ನವಿಲು ಸಾಯುತ್ತೆ. ಶ್ರೀರಾಮ ಮತ್ತೆ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನಾಗಿ ಬಂದು ಆ ನವಿಲು ಗರಿಯನ್ನ ಅವನ ಇಡೀ ಜನ್ಮ ತನ್ನ ತಲೆ ಮೇಲೆ ಹೊತ್ತು ಅದರ ಋಣವನ್ನ ತೀರಿಸ್ತಾನೆ.